ಶ್ರೀ ಭೋಜಲಿಂಗೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಸೇವಾ ಸಂಘದ ವತಿಯಿಂದ ಶ್ರೀ ಭೋಜಲಿಂಗೇಶ್ವರ ಮಠದ ಪೀಠಾಧೀಶ್ವರರಾದ ಶ್ರೀ ಪರಮಪೂಜ್ಯ ಶ್ರೀ ಹಿರಗಪ್ಪ ತಾತನವರ ಪುತ್ರರಾದ ಪರಮಪೂಜ್ಯ ಡಾಕ್ಟರ್ ಕುಮಾರ್ ಭೋಜರಾಜ್ ಅವರ 28ನೇ ವರ್ಷದ ಜಯಂತ್ಯೋತ್ಸವ ನಿಮಿತ್ತ ಶ್ರೀ ಭೋಜಲಿಂಗೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ 106ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಸಮಾಜ ನಮಗೇನು ಮಾಡಿದೆ ಎನ್ನುವುದು ಮುಖ್ಯವಲ್ಲ, ಸಮಾಜಕ್ಕೆ ನಾವು ಏನು ಮಾಡಬೇಕು ಎನ್ನುವುದು ಮುಖ್ಯ ಎಂದು ಹೇಳಿದರು. ವೈಯಕ್ತಿಕ ಜೀವನದ ಜೊತೆ ಸಮಾಜದ ಸೇವೆ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಇಲ್ಲಿಯವರೆಗೆ 1285ಕ್ಕೂ ಹೆಚ್ಚು ಅನಾಥರು, ನಿರ್ಗತಿಕರು, ಅಂಧರು, ಮೂಗರು ಹಾಗೂ ಬಡ ಶಾಲಾ ಮಕ್ಕಳಿಗೆ ಈ ಸೇವೆ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಸಲ್ಲಿಸಲಾಗಿದೆ ಎಂದು ಸಮಾಜದ ಸೇವಕ ಡಾಕ್ಟರ್ ಮಲ್ಲಿಕಾರ್ಜುನ್ ವಿ ಹಡಪದ್ ಸೂಗೂರ್ ಎನ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಶರಣಬಸಪ್ಪ ಕುಂಬಾರ್ ಡೋಣಗಾಂವ್, ಪ್ರಮುಖರಾದ ನಾಗೇಶ್ ಶಿಕ್ಷಕರು ಪಂಚಾಳ್, ಕಾಳಿದಾಸ ಶಿಕ್ಷಕರು, ಬಸವರಾಜ್ ಶಿಕ್ಷಕರು, ಶಿಕ್ಷಕಿ ಸಿಂಧು ಕುರಾಳ್ ಹಾಗೂ ಸಮಾಜದ ಮುಖಂಡರು ಗಣ್ಯರು, ಶಹಬಾದ್ ತಾಲೂಕಿನ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ತೋಟೇಂದ್ರ ಶಹಬಾದ್ ಹಾಗೂ ದತ್ತು ಹಡಪದ್, ವಿಶ್ವನಾಥ್ ಹಡಪದ್ ಸೋಗೂರ್, ಎನ್ ಸಂಗಮೇಶ್ ಹಡಪದ್ ಮಾರಡಗಿ ಮತ್ತು ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.